ನಮಸ್ಕಾರ. ಇವತ್ತು ಅಂದಿಜೋಗಿ ಕಾಲನಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಇಲ್ಲೆಲ್ಲ ಆತ್ಮೀಯರು ಎಲ್ಲ ಸೇರಿ ಇಲ್ಲಿ ನನ್ನ ಬರ್ಡೇಯನ್ನು ಆಚರಣೆಯನ್ನು ಮಾಡ್ತಾಯಿದ್ದಾರೆ. ವಿಜೃಂಭಣೆ ಒಂದು ಕಡೆ ಆದರೆ ಬಡತನದ ಪರಮಾವಧಿ ನೋಡಬೇಕು ಅಂದರೆ ಕೆಲವಾರು ಪ್ರದೇಶಗಳಿಗೂ ಹೋಗ್ಬೇಕಂತೆ. ಆದ್ದರಿಂದ ಇವತ್ತು ಬಡ ಜನರಲ್ಲಿ, ಬಡ ಮಕ್ಕಳಲ್ಲಿ ಇವತ್ತಿನ ದಿನ ನಾನು ಬಂದು ಅವ್ರ ಕಷ್ಟಗಳನ್ನು ಕೇಳಿಕೊಂಡು ಹಾಗೆಯೇ ಹುಟ್ಟಿದ ಹಬ್ಬವನ್ನು ಆಚರಣೆಯನ್ನು ಮಾಡೋದು ಒಂದು ಪುಣ್ಯದ ಕೆಲಸ ಅಂದ್ಕೊಳ್ತೀನಿ. ಇದು ಎಲ್ಲೋ ಒಂದು ಕಡೆಗೆ ಸೇವೆಗೆ ನಾಂದಿ ಅಂತ ಹೇಳ್ಕೊತೀನಿ. ಇಲ್ಲಿ ಹಲವಾರು ಸಮಸ್ಯೆಗಳನ್ನು ಕೂಡ ನಾನು ಕೇಳಿದ್ದೇನೆ. ಈ ಜನ್ಮದ ದಿನದಂದು ಇವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಶಕ್ತಿ ದೇವರು ನನಗೆ ಕೊಡಲಿ ಅಂತ ಕೇಳ್ಕೊಳ್ತಾ, ಮುಂದಿನ ದಿನಗಳಲ್ಲಿ ಇಲ್ಲಿ ಇರುವ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಈಗಾಗಲೇ ಹೇಳಿರುವಂತೆ ನನ್ನನ್ನು ನಾನು ಸತತವಾಗಿ ತೊಡಗಿಸ್ಕೊಳ್ತೇನೆ. ನಾವು ತೆರೆಮರೆಯಲ್ಲಿ ಇದ್ದಿದ್ದನ್ನು ಇವತ್ತಿನ ದಿನ ಹೊರತಂದಿದ್ದಾರೆ ನಮ್ಮೆಲ್ಲ ಮುಖಂಡರು. ಮುಂದೆ ಒಳ್ಳೆಯ ಸೇವೆಗಳನ್ನು ನಾನು ಮಾಡಬೇಕು ಅಂತೇಳಿ ಇಲ್ಲಿ ಜನರಿಗೆ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಅಂದಿಜೋಗರ ಕಾಲನಿಗೆ ನಾವು ನಮ್ಮ ಸಂಜಯ್ ಅಣ್ಣವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಭೇಟಿ ಕೊಟ್ಟಿದ್ದೇವೆ. ಏಕೆಂದರೆ ಅವ್ರ ಕನಸು ಏನಂದರೆ ಸಂಜಯ್ ಜಯಚಂದ್ರಣ್ಣವರು ನಾನು ಬಡವ್ರ ಮಧ್ಯೆ ನಾನು ಬರ್ತಡೇ ಮಾಡ್ಕೋಬೇಕು ಅನ್ನೋದು. ಬೆಳಿಗ್ಗೆಲ್ಲ ಶಿರಾದಾಗ ಅದ್ದೂರಿಯ ಆಚರಣೆ ಆದರೂ ಸಮೇತ ಇಲ್ಲಿ ನನಗೆ ಭಾಳ ಸಂತೋಷ ಆಗ್ತೈತೆ ಇಂಥ ಜಾಗದಲ್ಲಿ ಆಚರಣೆ ಮಾಡ್ಕೊಳೋದು ಅಂತ. ಇವರು ಹಳ್ಳಿಗೆ ಹೋಗಿ ಏನು ಒಂದು ಪಾಂಡವರ ಪದಗಳು, ಅರ್ಜುನರ ಒಂದು ಪದಗಳನ್ನು ಆಡ್ಕೊಂಡು ಇವರು ಜೀವನ ಸಾಗಿಸ್ತಾರೆ. ಇವರಿಗೆ ಸ್ವಲ್ಪ ನೆಲೆನೂ ಇಲ್ಲ ಸರಿಯಾಗಿ, ಅಲೆಮಾರಿಗಳಾಗಿ ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಇದನ್ನು ಮಾಡ್ತಾರೆ. ಹಾಗಾಗಿ ಸಂಜಯ್ ಅಣ್ಣವ್ರು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಇಲ್ಲಿ ಇದನ್ನು ಮಾಡ್ಕೊಂಡು ಬರ್ತಡೇ ಆಚರಣೆ ಮುಖಾಂತರ ನಾನು ಯಾವತ್ತೂ ನಾನು ಬಡವರ ಪರ ಅನ್ನೋದೊಂದು ಅವ್ರ ತಲೆಯಲ್ಲಿದೆ ಜಾಸ್ತಿನ. ಬಡವ್ರ ಮಕ್ಕಳು, ಅವ್ರ ಮಕ್ಕಳನ್ನ ಪ್ರೀತಿಸೋದಾಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅವ್ರು ಬಡವ್ರ ಪರ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಇವ್ರಿಗೆ ನಮ್ಮ ಸಂಜಯ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ತೆ. ಫಸ್ಟ್ ನಾವಿಬ್ರು ಟೇಸ್ಟ್ ಮಾಡ್ತೀವಿ, ನೋಡೋಣ ಹೇಗಿದೆ ಅಂತ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕಾಫಿಗೆ ಆಲ್ಟರ್ನೇಟ್ ಮಾಡ್ಬೋದು, ಎಂತ ಚಿಕ್ಕ ಮಕ್ಳಿಗಾದ್ರೂ ಕೊಡ್ಬೋದು ಅನ್ನಿಸ್ತಾ ಇದೆ ನನಗೆ. ಜೀನಿ ಟೀಮು ನಮ್ಮ ಮನೆಗೆ ಬಂದಿತ್ತು, ಜೀನಿ ಸ್ಲಿಮ್ ಇಂದು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ. ಅವರು ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಕೊಟ್ಟರು ನನಗೆ, ಜೀನಿ ಕಾಫಿ ಅಂತ. ಅದೇಗೆ ಕಾಫಿ ಅಂತ ನಮಗೂ ಒಂಥರ ಆಶ್ಚರ್ಯ ಆಯಿತು. ಇಲ್ಲ, ಒಂದ್ಸತಿ ಟೇಸ್ಟ್ ಮಾಡ್ಬಿಟ್ಟು ನೋಡಿ ಅಂತ ಹೇಳಿದ್ದಾರೆ. ಇದು ತರಕಾರಿಯಿಂದ ಮಾಡಿರೋದು ಅಂತ ಕಾಫಿ ಅಂತ ಹೇಳ್ತಿದ್ದಾರೆ. ನೋಡೋಣ ಹೇಗಿದೆ ಅಂತ. 60 ml ಇದು 4 ಕಪ್ ಕಾಫಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತಿದ್ವಿ, ನೋಡೋಣ. ಚೆನ್ನಾಗಿದೆ. ಬೂಸ್ಟ್ ಸ್ಮೆಲ್ ಅಲ್ವಾ? ಓ, ಕಾಫಿ ಕಲರೇ ಬಂತು, ಬಟ್ ಬೂಸ್ಟ್ ಟೇಸ್ಟ್, ಬೂಸ್ಟ್ ಸ್ಮೆಲ್ ಇದೆ. ಅಪ್ಪ ತುಂಬಾನೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, 100% ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಕಾಫಿದು ಫ್ಲೇವರ್ ಸಿಗ್ತಾ ಇದೆ ನನಗೆ. ಇದೆ, ಚೆನ್ನಾಗಿದೆ. ಅದೇ ಕಾಫಿ ಬೀಜ ಇಲ್ಲದೆ ಕಾಫಿ ಫ್ಲೇವರ್ ಹೇಗೆ ಸಿಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಚೆನ್ನಾಗಿದೆ ಕಾಫಿ. ಇಟ್ಸ್ ರಿಯಲಿ ಗುಡ್. ಸ್ಮೆಲ್ ಕಾಫಿ ಇದೆ, ಬರುತ್ತೆ, ಬೂಸ್ಟ್ ಬರುತ್ತೆ. ಇದು ತಗೊಳ್ಳಿ. ಕಾಫಿನ ಇದು ಸಕ್ಕತ್ತಾಗಿದೆ ಸರ್. ಇಲ್ಲ, ವೆರಿ ನೈಸ್. ಕೆಫೆನ್ ಇಲ್ಲ ಅಂತ ಹೇಳಿದ್ರಿ, ಅದೇ ಖುಷಿ ಆಗುತ್ತೆ ನನಗೆ. ನಮ್ಮಂಥವ್ರೆಲ್ಲ ಕಾಫಿ ಪ್ರಿಯರಿಗೆ ಕೆಫೆನ್ ಕುಡಿದ್ರೆ ಜಾಸ್ತಿ ಆಗಲ್ಲ, ಡಯಟ್ ಅಲ್ಲಿ ಇದ್ದವ್ರಿಗಂತೂ ಆಗದೇ ಇಲ್ಲ. ವೆರಿ ನೈಸ್. ಅವರು ಇದು ಕೊಟ್ಟರು, ಅದನ್ನ 60 ml ಇದರಲ್ಲಿ 4 ಕಪ್ ಕಾಫಿ ಆಗತ್ತೆ ಅಂತ. ಜೀನಿ ಇದೆ, ಅದನ್ನೇ ಹಾಕಿ ಫಸ್ಟ್ ಟೈಮ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಜೀನಿ ಪ್ರಾಡಕ್ಟ್ ಅನ್ನ ನನಗೆ ಮಾಡಿಕೊಟ್ಟು ಕುಡಿಸ್ತಾ ಇದ್ದಾರೆ, ಇಲ್ಲಿ ಮಾಡಿಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡಿಕೊಟ್ಟು ನನ್ನ ರಿವ್ಯೂ ಕೇಳ್ತಾ ಇದ್ದಾರೆ. ವೆರಿ ನೈಸ್. ತರಕಾರಿ ಹಾಕಿರೋದು ಇದು ಕಾಫಿ, ನ್ಯಾಚುರಲ್ ಕಾಫಿ. ವೆರಿ ನೈಸ್, ವೆರಿ ನೈಸ್, ಮಸ್ಟ್ ಟ್ರೈ.